ಏನು ಉತ್ತರ ಕೊಟ್ಟಿದೆ ಕಾಂಗ್ರೆಸ್ ಅಂದ್ರೆ ಗೂಗಲ್ ನಮ್ಮ ಜೊತೆಗೆ ಚರ್ಚೆಗೆ ಬಂದಿಲ್ಲ. ನಮ್ಮ ಜೊತೆಗೆ ಚರ್ಚೆಗೆ ಬಂದ ಯಾವ ಕಂಪನಿಯನ್ನು ನಾವು ನಮ್ಮ ಕಂಟ್ರೋಲ್ ತಪ್ಪಿ ಹೋಗಕ್ ಬಿಟ್ಟಿಲ್ಲ, ಕನ್ವಿನ್ಸ್ ಮಾಡಿದೀವಿ ನಾವು. ಬಿಜೆಪಿ ಜೆಡಿಎಸ್ ಟೀಕೆಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ಜಗತ್ತಲ್ಲಿ ಎಐ ಡೆವಲಪ್ಮೆಂಟ್ ನಲ್ಲಿ ಕರ್ನಾಟಕಕ್ಕೆ 5ನೇ ಸ್ಥಾನ ಇದೆ. ನಮ್ಮದು 4ನೇ ದೊಡ್ಡ ಟೆಕ್ನಾಲಜಿ ಕ್ಲಸ್ಟರ್. ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ನಡುವೆ ವ್ಯತ್ಯಾಸ ಅನ್ನೋದು ವಿಪರೀತ ದೊಡ್ಡದಾಗೇ ಇದೆ. ಚರ್ಚೆಗೆ ಬರೋಕ್ ನಾವು ರೆಡಿ ಇದ್ದೀವಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಈಗ ಸಮಜಾಯಿಷಿ ಕೊಡೋಕೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ವಿತೌಟ್ ಇನ್ಫಾರ್ಮೇಶನ್ ಅಥವಾ ಒಂದು ಕನ್ಸಲ್ಟ್ ಕೂಡ ಮಾಡದೆ ಗೂಗಲ್ನವರು ಈ ಡಿಸಿಷನ್ ತಗೊಂಡ್ರಾ? ಕೈ ತಪ್ಪು ಹೋಯ್ತಾ? ಹಾಗಾದ್ರೆ ಹೋದ್ರೆ ನಮಗೆ ದೊಡ್ಡ ಲಾಸ್ ಇದು. ಗೂಗಲ್ ಎಐ ಹಬ್ಬು ವಿಶಾಖಪಟ್ಟಣಕ್ಕೆ ಹೋಗಿದೆ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ನಿರ್ಲಕ್ಷ್ಯವೇ ಕಾರಣ ಅಂತ ಜೆಡಿಎಸ್ ಈಗ ನೋಡಿ ಅಪ್ಪ, ಅವರು ಇಲ್ಲಿ ಬಂದು ಚರ್ಚೆಗೆ ಬಂದಿದ್ರೆ ಇಲ್ಲಿವರೆಗೂ ಯಾವ ಕಂಪನಿಗಳು ಚರ್ಚೆಗೆ ಬಂದಿರೋದು ಯಾವುದು ನಾವು ಕೈಲಿ ಬಿಟ್ಟಿಲ್ಲ. ಜೆ ಡಿ ಎಸ್ ಅವರು ಬಿ ಜೆ ಪಿಯವರು ಏನು ಭಾಳ ಸರಳವಾಗಿ ಮುಚ್ಚಾಕ್ತಾರೆ ಅಂದರೆ 22,000 ಕೋಟಿ ರೂಪಾಯಿ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ ಅವರು ಆಂಧ್ರ ಪ್ರದೇಶ ಅವರಿಗೆ. 25% ಲ್ಯಾಂಡ್ ರಿಯಾಯಿತಿ, 25% ವಾಟರ್ ಟ್ಯಾರಿಫು, ಎಲೆಕ್ಟ್ರಿಸಿಟಿ ಮತ್ತು ಟ್ರಾನ್ಸ್ಮಿಷನ್ ಚಾರ್ಜಸ್ಸು ಫ್ರೀ, ಮತ್ತು 100% ರಿಯಂಬರ್ಸ್ಮೆಂಟ್ ಆಫ್ ಸ್ಟೇಟ್ GST ಅವರಿಗೆ ಕೊಡ್ತಾ ಇದ್ದಾರೆ. ಆಂಧ್ರ ಪ್ರದೇಶ್ ಕ್ಯಾನ್ ಅಫೋರ್ಡ್ ದಿಸ್ ಎಕನಾಮಿಕ್ ಡಿಸಾಸ್ಟರ್? ಅದು ಹೇಳಲ್ಲ ನಿಮಗೆ ಎಷ್ಟು ರಿಯಾಯಿತಿ ಕೊಡ್ತಾ ಇದ್ದಾರೆ, ಎಷ್ಟು ಸಬ್ಸಿಡಿ ಕೊಡ್ತಾ ಇದ್ದಾರೆ. ಇದೇ ನಾವು ಕೊಟ್ಟಿದ್ದಿದ್ರೆ ನೋಡಿ ಹೆಂಗೆ ಇವರು ಸರ್ಕಾರ ದಿವಾಳಿ ತನಕ್ಕೆ ಮುಂದಾಗ್ತಾ ಇದೆ ಅಂತ ನಮ್ಗೆ ಹೇಳ್ತಾ ಇದ್ರು. ನೋಡಿ, we are number 5 in the world when it comes to artificial intelligence. Bangalore top 5 cities in the world, 4th largest technology cluster. ನಮ್ಮ IT ಸರ್ವಿಸಸ್ ಎಕ್ಸ್ಪೋರ್ಟ್ಸು 4.5 ಲಕ್ಷ ಕೋಟಿ. ತೆಲಂಗಾಣದು ಅಂದರೆ ಹೈದರಾಬಾದ್ದು 2 ಲಕ್ಷ ಕೋಟಿ ಅಷ್ಟೇ. ಡಿಫ್ರೆನ್ಸ್ ಈಸ್ ಹ್ಯೂಜ್. ಈಗ ನಮ್ಮದು ಕ್ವಾಂಟಮ್ ರೋಡ್ ಮ್ಯಾಪ್ ಇದೆ, ಅವ್ರ ಹತ್ರ ಇದೆಯಾ? ಬಂಡವಾಳ ಹಾಕೋರು ಎಲ್ಲಿ ಬೇಕಾದರೂ ಹಾಕ್ತಾರೆ. ಇಲ್ಲಿ ಗೂಗಲ್ದು ಅತಿ ದೊಡ್ಡ ಕ್ಯಾಂಪಸ್ ಇಲ್ಲಿರೋದು ಅನಂತ ಕ್ಯಾಂಪಸ್ ಅಂತ. ಇವರಿಗೆ ಅದೆಲ್ಲ ಹೇಳೋದಿಲ್ಲ. ಇವರು ಚರ್ಚೆಗೆ ಬರಲಿ, ರೆಡಿ ಇದ್ದೀವಿ, ಸದನದಲ್ಲೂ ರೆಡಿ ಇದ್ದೀವಿ.